ಪ್ರೆಸಿಡೆಂಟ್ ಆಗಿ, ಇದರಲ್ಲೂ ಸಹ ನಾನೇ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಮಾರ್ಕೆಟ್ ಸ್ಟಾಫ್. ಯಾಕೆಂದರೆ KSDL ಪ್ರೊಡಕ್ಷನ್ ಮಾತ್ರ ಅಲ್ಲ, ಇವನ್ ಮಾರ್ಕೆಟಿಂಗನ್ನು ಸಹ KSDL ವತಿಯಿಂದ ನಾವೇ ಮಾಡ್ತೀವಿ. ಸೊ ಒಂದು KSDL ಕಾರ್ಖಾನೆ ಒಳಗಡೆ ಇವತ್ತು ಪರ್ಮನೆಂಟ್ ವರ್ಕರ್ಸ್ ಇರ್ತಕ್ಕದ್ದು ಕೇವಲ 200 ಜನ. ಕಾಂಟ್ರಾಕ್ಟ್ ಲೇಬರ್ಸು ಮಾರ್ಕೆಟು ಎಲ್ಲ ಸೇರಿ 1800ಕ್ಕೂ ಹೆಚ್ಚು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಈ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಕ್ಕವ್ರಿಗೆ ಕಳೆದ 8 ವರ್ಷಗಳಿಂದ ಬೋನಸ್ ಕೊಟ್ಟಿಲ್ಲ. ಅದಲ್ಲದೆ ಏನು ಗೊತ್ತಾ, ಅವ್ರಿಗೆ ಅರ್ನ್ ಲೀವ್ ಕೊಟ್ಟಿಲ್ಲ. ಸರ್, ಕಂಪನಿ ಪೊಸಿಷನ್ ಹೇಗಿದೆ ಅಂತ ನೀವು ಕೇಳೋದು. ಕಂಪನಿ 1200 ಕೋಟಿ ರೂಪಾಯಿ ನಾವು FD ಇಟ್ಟಿದೆ. 1200 ಕೋಟಿ ರೂಪಾಯಿ FD. ಒಂದು ಕಾರ್ಮಿಕರಿಗೆ ಕಾನೂನು ಪ್ರಕಾರವಾಗಿ ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಕೊಡದೆ ಈ ರೀತಿಯಲ್ಲಿ ಉಳಿಸುವಂಥ ಹಣ ಏನು ಪ್ರಯೋಜನ? ಒಂದೇನು ಏನಾದರೂ ಕಾರ್ಖಾನೆ ಸಕ್ಸಸ್ಫುಲ್ ಆದ್ರೆ ಕಾರ್ಮಿಕರು ಸಹ ಕಡೆ ಅವರು ಬೆಳವಣಿಗೆ ಆದರೆ ಮಾತ್ರ ಕಂಪ್ಲೀಟ್ ಯಾವುದೇ ಕಾರ್ಖಾನೆ. ಆಮೇಲೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಯಾವುದೋ ಪ್ರೈವೇಟ್ ಕಾರ್ಖಾನೆ, ಗೌರ್ಮೆಂಟ್ ಕಾರ್ಖಾನೆ. ನಾನು 42 ವರ್ಷದಿಂದಲೂ ಅದರ ಯೂನಿಯನ್ ಪ್ರೆಸಿಡೆಂಟ್ ಆಗಿದೆ. ಅಂದರೆ 95 ಕೋಟಿ ನಷ್ಟ ಇದ್ದಂಥ ಟೈಮ್ನಿಂದ ಪ್ರೆಸಿಡೆಂಟ್ ಆಗಿ ಕಾರ್ಮಿಕರ ಪರಿಶ್ರಮದಿಂದ ಇವತ್ತು 1200 ಕೋಟಿ ರೂಪಾಯಿ FD ಇದೆ. 1200 ಕೋಟಿ FD ಇದ್ರೂ ಕಾರ್ಮಿಕರಿಗೆ ಬೋನಸ್ ಕೊಟ್ಟಿಲ್ಲ ಅಂತಂದರೆ ತಾವೇ ಇಮ್ಯಾಜಿನ್ ಮಾಡಿ ಯಾವ ಮಟ್ಟಕ್ಕೆ. ಬೋನಸ್ ಕಾಯ್ದೆನ ಯಾರೂ ಉಲ್ಲಂಘನೆ ಮಾಡೋಂಗಿಲ್ಲ. ಅದು ಇಟ್ ಈಸ್ ಎ ಮ್ಯಾಂಡೇಟರಿ ಸ್ಟ್ಯಾಚ್ಯೂಟರಿ. ಇಂಥದ್ರಲ್ಲೂ ಸಹ ಕಂಪ್ಲೀಟ್ ಏನು ಅಂತಂದರೆ ಸರ್ಕಾರದ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ಹಿಂದೆ ನಿಮ್ಮ ಎಲ್ಲ ಮಾಧ್ಯಮಗಳಲ್ಲೂ ಒಂದು ಪ್ರಚಾರ ಆಯಿತು, ಮಾಡಾಳ್ ವಿರೂಪಾಕ್ಷಪ್ಪನವ್ರ ಟೈಮ್ನೊಳಗಡೆ ಲೂಟಿ ಆಯಿತು, ವ್ಯವಸ್ಥೆ ಏನು ಬದಲಾವಣೆ ಆಗಿಲ್ಲ. ಮಾಡಾಳ್ ವಿರೂಪಾಕ್ಷಪ್ಪನವ್ರು ಏನಿತ್ತು ಆ ವ್ಯವಸ್ಥೆನೇ ಇನ್ನೂ ಮುಂದುವರಿತಾ ಇದೆ. ಅಂದರೆ ಯಾವುದೇ ಸರ್ಕಾರ ಬಂದರೂ ಭ್ರಷ್ಟಾಚಾರ ಕಂಪ್ಲೀಟು ಸ್ಟಾಪ್ ಆಯಿತು. ಸರ್ಕಾರದಲ್ಲಿ ಏನು ಅಂತಂದರೆ ಕಾರ್ಮಿಕರನ್ನ ಇವತ್ತು ವ್ಯವಸ್ಥಿತವಾಗಿ ಶೋಷಣೆ ಮಾಡ್ತಕ್ಕ ವ್ಯವಸ್ಥೆನ ಇವತ್ತು ಕಾಣ್ತಾ ಇದೆ. ಈಗೇನಾಗಿದೆ, ಸರ್ಕಾರ ಈಗ ಪ್ರತಿ ದಿವಸ ಏನು ಗೊತ್ತಾ, ಆ ಹಗರಣ ಈ ಹಗರಣಗಳಲ್ಲೇ ಸಾಕಷ್ಟು ಹೇಳ್ತಾ ಇದೆ. ನನಗನ್ಸುತ್ತೆ ಮುಂದಿನ ದಿವಸದಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಸಹ ದೊಡ್ಡ ಹಗರಣ ಬರ್ತದೆ. 100% ಹೇಳ್ತಾ ಇದ್ದೀನಿ. ಈಗೇನಾಗಿದೆ, 1200 ಕೋಟಿ KSDL ಕೇವಲ ಬ್ಯಾಂಗ್ಳೂರು ಮಾತ್ರ ಅಲ್ಲ, ಮೈಸೂರಿನಲ್ಲಿ ನಮ್ಮ ಶ್ರೀಗಂಧದ ಎಣ್ಣೆ ಮಾಡೋ ಫ್ಯಾಕ್ಟ್ರಿ ಇದೆ, ಶಿವಮೊಗ್ಗನಲ್ಲಿ ಫ್ಯಾಕ್ಟ್ರಿ ಇದೆ, ದವಾಸ್ಪೇಟೆಯಲ್ಲಿ ಕಂಪ್ಲೀಟು. ಅಂದರೆ ಇವತ್ತು ನಿರೀಕ್ಷೆ ಮಾಡಿದಷ್ಟು ಜಮೀನನ್ನು ಇವತ್ತು ಹೊಂದಿರ್ತಕ್ಕ ಕಾರ್ಖಾನೆ ಅಂತಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಬ್ಯಾಂಗ್ಳೂರು. ಈಗ ಸರ್ಕಾರಕ್ಕೆ ಯಾವಾಗ ಈ ದುಡ್ಡು ಉಳಿದಿದೆ ಅಂತ ಗೊತ್ತಾಯಿತು, 1800 ಕೋಟಿ ಇದೆ ಅಂತ. ಈಗ ಆಲ್ರೆಡಿ ನಾನು ಸುತ್ತೋಲೆಯನ್ನು ಸಹ ಹಾಕಿದೆ, ಸರ್ಕಾರದ ಪ್ರೊಸೀಡಿಂಗ್ ಹಾಕಿ 30% ಹಣನ ವಾಪಸ್ ತಗೊಳ್ತಾ ಇದ್ದಾರೆ ಸರ್ಕಾರ. 380 ಕೋಟಿ ರೂಪಾಯಿ ವಾಪಸ್ ಇವತ್ತು ಸರ್ಕಾರ ತಗೊಳ್ಳೋಂಥದಕ್ಕೆ ಈಗ ಆಲ್ರೆಡಿ ಸುತ್ತೋಲೆ ಹಾಕಿದ್ದಾರೆ. ಕೂಡಲೇ ಅದನ್ನು ಏನು ಇವತ್ತು ನಾವು FD ಹಣ ಇದೆ ಕಂಪ್ಲೀಟ್ ಅಂದರೆ, ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಆ ಹೊಡೆದು ಅದ್ಗೆ ಹಾಕೋದು ಅಂತ. ಇವತ್ತೇನು ಕಾರ್ಮಿಕರು ದುಡಿತಾ ಇದ್ದಾರೆ ಅವ್ರಿಗೆ ಸವಲತ್ತು ಕೊಟ್ಟಿಲ್ಲ. ಈಗ ಬೋನಸ್ 8 ವರ್ಷದಿಂದ ಬೋನಸ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಅವ್ರಿಗೇನೂ ಸಹ 1800 ಜನಕ್ಕೆ ಏನೂ ಸವಲತ್ತುಗಳಿಲ್ಲ. ಪರ್ಮನೆಂಟ್ ವರ್ಕರ್ಸಿಗೆ ಸಿಗ್ತಾ ಇದೆ, ನಾನು ಫೈಟ್ ಮಾಡ್ತೇನೆ, ಪರ್ಮನೆಂಟ್ ವರ್ಕರ್ಸ್ ಸಿಗ್ತಾ ಇದೆ. ಬಟ್ ಕಾಂಟ್ರಾಕ್ಟ್ ವರ್ಕರ್ಸ್ ಅವರು ವರ್ಕರೇ. ವರ್ಕರ್ ಅಂತಂದ್ರೆ ಈಗ ಏನು ಬೇಕು, ಇತ್ತೀಚಿನ ದಿವಸಗಳಲ್ಲಿ ಏನಾಗಿದೆ ಅಂತಂದ್ರೆ, ವರ್ಕರ್ ಅಂತಂದ್ರೆ ಡೆಫಿನೇಷನ್ಗೆ ಪರ್ಮನೆಂಟ್ ವರ್ಕರು ವರ್ಕರ್ ಡೆಫಿನೇಷನ್, ಕಾಂಟ್ರಾಕ್ಟ್ ವರ್ಕರ್ ಡೆಫಿನೇಷನ್ ಇಸ್ ಆಲ್ಸೋ ಸೇಮ್. ಆದರೆ ಇವತ್ತೇನು ಕಾಂಟ್ರಾಕ್ಟ್ ಅಬಾಲಿಷನ್ ಆಕ್ಟ್ ಒಳಗಡೆ ಏನು ಹೇಳ್ತದೆ ಅಂತಂದ್ರೆ, ಈಗ ಇವರು ಕಾಯಂ ವರ್ಕರು ಅವ್ರು ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಸಂಬಳ ಇವತ್ತು 65,000 ರೂಪಾಯಿ ಇದ್ದಾರೆ ಅಂದರೆ, ನಾನು ಕಾಂಟ್ರಾಕ್ಟ್ ವರ್ಕರ್ ಇವ್ರ ಕೆಲಸನೇ ನಾನು ಮಾಡಿದ್ರೆ ಅಂದರೆ ನನಗೂ 65,000 ರೂಪಾಯಿ ಕೊಡಬೇಕು. ಆಕ್ಟ್ ಒಳಗಡೆ ಸೆಕ್ಷನ್ 25(5) ಆಫ್ ಎ ಕಾಂಟ್ರಾಕ್ಟ್ ಅಬಾಲಿಷನ್ ಆಕ್ಟ್ ಒಳಗಡೆ ವೆರಿ ಸ್ಪೆಸಿಫಿಕ್ ಆಗಿದೆ. ಆದರೆ ದುರಾದೃಷ್ಟ ಇದು ಕಂಪ್ಲೀಟ್ ಇಲ್ಲ. ಮತ್ತೆ ಇನ್ನೊಂದು ಇದ್ರೊಳಗಡೆ ನಾನು ಒಂದು ಮೆನ್ಷನ್ ಮಾಡಿದ್ದೀನಿ ನಮ್ಮ ಡಿಮ್ಯಾಂಡ್ಸ್ನಲ್ಲಿ, ನವೀನ್ ಅಂತಕ್ಕವನು ಏನಂದ್ರೆ, ಈಗ ರಾಜಕೀಯ ಪುಡಾರಿಗಳು ರಿಕ್ರೂಟ್ಮೆಂಟ್ ಅಂತೂ ಯಥೇಚ್ಛವಾಗಿ ಯಾರು ನಾನು ಕಳಿಸ್ತಾ ಇದ್ದೇನೆ ಅವನ ಅಪಾಯಿಂಟ್ ಮಾಡ್ಕೊಳ್ಳಿ. ಅವನು ಅಪಾಯಿಂಟ್ ಮಾಡ್ಕೊಂಡಾಗ 25 ವರ್ಷದಿಂದ ಕೆಲಸ ಮಾಡ್ತಕ್ಕವನಿಗೆ ಕಂಪ್ಲೀಟ್ 25,000 30,000 ರೂಪಾಯಿ ಮ್ಯಾಕ್ಸಿಮಮ್ ಇದೆ. ಈಗ ನಿನ್ನೆ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕವನಿಗೆ 65,000 ರೂಪಾಯಿ ಸಂಬಳ ಕೊಡ್ತಾರೆ. 65,000 ರುಪೀಸ್ ಅವ್ನು ಕೊಟ್ಟು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಅದರೊಳಗಡೆ ಇರ್ತಕ್ಕ ಮಾನ್ಯ ವ್ಯವಸ್ಥಾಪಕ ವ್ಯವಸ್ಥೆ ಇದೆ, ಏನು ಇಡೀ ಆಡಳಿತ ವ್ಯವಸ್ಥೆ, ಅದು ಇಷ್ಟು ಅನ್ಯಾಯ ನಡೆಸ್ತಾ ಇದೆ.
ಸೊ ನನ್ನ ಒತ್ತಾಯ ಇವತ್ತೇನು ಅಂತಂದ್ರೆ ನಮ್ಮ ಈ 6 ಬೇಡಿಕೆಗಳನ್ನ ಕೂಡಲೇ ಅವರು ಕಂಪ್ಲೀಟ್ 7 ಬೇಡಿಕೆಗಳನ್ನ ಬಗೆಹರಿಸಬೇಕು. ಒಂದು ಮಾರ್ಕೆಟ್ನಲ್ಲಿ ಇವತ್ತೇನಂತ ಈ ಕಾರ್ಮಿಕರಿಗೆ